ಸಿಎಂ ಅತ್ಯಾಪ್ತನ ಬದಲಾವಣೆಯ ಬಿರುಗಾಳಿ ಮಾತು. ಟಿವಿ9 ಜೊತೆ ಕೆಎನ್ ರಾಜಣ್ಣ ಸೂಪರ್ ಎಕ್ಸ್ಕ್ಲೂಸಿವ್ ಮಾತು. ಈ ಬದಲಾವಣೆಯ ಬಿರುಗಾಳಿ ಎಬ್ಸಿರೋದು ಬೇರೆ ಯಾರೂ ಅಲ್ಲ, ಸಿದ್ದರಾಮಯ್ಯ ಆಪ್ತ ಕೆಎನ್ ರಾಜಣ್ಣ ಅವರ ಟಿವಿ9 ಜೊತೆ ಸೂಪರ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಕ್ರಾಂತಿ ಅಂದ್ರೆ ಅತಿ ಹೆಚ್ಚು ರಾಜಕೀಯ ಬದಲಾವಣೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಮಾತ್ರ ಅಲ್ಲ, ಎಲ್ಲಾ ಪಕ್ಷಗಳಲ್ಲೂ ಕೂಡ ಕ್ರಾಂತಿ ಆಗುತ್ತೆ. ಕಾಂಗ್ರೆಸ್ ಪಕ್ಷದಲ್ಲಿ ಕೆಲವು ಬದಲಾವಣೆ ಆಗ್ಬೋದು, ಸಂಪುಟ ಪುನರ್ರಚನೆ ಆಗುತ್ತೆ ಅಂತ ಕೆಲವರ ನಿರೀಕ್ಷೆ. ಕೆಲ ಶಾಸಕರು ಸಿಎಂ ಬದಲಾವಣೆ ಅಂತ ಹೇಳ್ತಾರೆ, ಇನ್ನು ಕೆಲವರು ಕೆಪಿಸಿಸಿ ಅಧ್ಯಕ್ಷರು ಬದಲಾವಣೆ ಆಗ್ತಾರೆ ಅಂತ ಹೇಳ್ತಾರೆ. ಆದ್ರೆ ನಮ್ಮ ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧ ಅಂತ ಹೇಳಿದ್ದಾರೆ. ನಮ್ಮ ಪ್ರತಿನಿಧಿ ಪ್ರಮೋದ್ ಟಿವಿ9 ಜೊತೆ ಏನು ರಾಜಣ್ಣ ಅವರು ಮಾತನಾಡ್ತಾ ಸಂದರ್ಭ ಸೂಪರ್ ಎಕ್ಸ್ಕ್ಲೂಸಿವ್ ಒಂದು ಮಾತುಕತೆ, ಬನ್ನಿ ನೋಡೋಣ. ಸೆಪ್ಟೆಂಬರ್ ಕ್ರಾಂತಿ ಅಂತ, ಈ ಕ್ರಾಂತಿಯ ಅರ್ಥ ಏನು ಸರ್? ಕ್ರಾಂತಿ ಅಂತಕ್ಕಂಥ ಅರ್ಥಕ್ಕೆ ನಾನು ಕೊಡ್ತಕ್ಕಂಥದ್ದು ಅಂತ ಹೇಳಿದ್ರೆ, ಅತಿ ಹೆಚ್ಚು ರಾಜಕೀಯ ಬದಲಾವಣೆಗಳನ್ನು ರಾಜ್ಯದಲ್ಲಿ ನಾವು ನಿರೀಕ್ಷೆ ಮಾಡಬಹುದಾದಂತಹ ದಿನಗಳು ಸೆಪ್ಟೆಂಬರ್ ನಂತರ ಪ್ರಾರಂಭ ಆಗ್ತವೆ. ಬರೀ ಕಾಂಗ್ರೆಸ್ ಪಕ್ಷಕ್ಕೆ ಒಂದಕ್ಕೆ ಸೀಮಿತ ಅಂತಕ್ಕಂಥದ್ದು ಅರ್ಥ ಮಾಡಬಾರ್ದು, ಎಲ್ಲ ಪಕ್ಷದಲ್ಲೂ ಆಗ್ತವೆ. ಈಗ BJP ಅವ್ರದ್ದು ಕೂಡ ಕ್ರಾಂತಿ ಆಗ್ತದೆ. ಅವ್ರದ್ದು ಈಗಾಗಲೇ ಅವರು ರೆಬೆಲ್ಸು ಯತ್ನಾಳ್ ಅವ್ರನ್ನ ತೆಗೆದುಹಾಕಿದ ಮೇಲೆ ಅವರು ಲೋ ಪ್ರೊಫೈಲಲ್ಲಿದ್ದಾರೆ. ಲೋ ಪ್ರೊಫೈಲಲ್ಲಿ ಇದ್ದ ಕ್ಷಣಕ್ಕೆ ಅವ್ರು ತೆಗೆದು ಕೂಡಲೇ ಅವರಲ್ಲಿರ್ತಕ್ಕಂಥ ಡಿಸಿಡೆಂಟ್ ಆ್ಯಕ್ಟಿವಿಟಿ ನಿಂತೋಯ್ತು ಅಂತ ಭಾವನೆ ಮಾಡಬಾರ್ದು. ಅವರು ದೇ ಆರ್ ಆಲ್ಸೋ ವೆಯ್ಟಿಂಗ್ ಫಾರ್ ಅನ್ ಆಪರ್ಚುನಿಟಿ. ಅದೇ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಕೆಲವು ಬದಲಾವಣೆಗಳು ಸಂಪುಟ ರಚನೆಯಿಂದ ಹಿಡಿದು ಬೇರೆ ಬೇರೆ ಬದಲಾವಣೆಗಳನ್ನು ಯಾರ್ಯಾರು ಬಯಸ್ತಾರೆ ಅವರು ನಿರೀಕ್ಷೆ ಮಾಡ್ತಾ ಇರ್ತಾರೆ. ಕೆಲವು ಜನ ಸಂಪುಟ ಪುನರ್ರಚನೆ ಆಗ್ತದೆ, ನಮ್ಮ ಮಂತ್ರಿ ಸ್ಥಾನ ಸಿಗ್ತದೆ ಅನ್ನೋರು ಒಂದು ಬದಲಾವಣೆ ಬಯಸೋದು. ಆ ಬದಲಾವಣೆ ತೀವ್ರತರವಾಗಿ ಪದ ಅಂದರೆ ಕ್ರಾಂತಿ ಅಂತಾನೆ. ಅದು ತೀವ್ರವಾಗಿ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಬದಲಾವಣೆ ಅಂತ ಹೇಳ್ಕೋಬೋದು ನಾವು. ಹಾಗೇನೆ ಪಕ್ಷದಲ್ಲೂ ಬದಲಾವಣೆಗಳಾಗಬಹುದು, ಸರ್ಕಾರದಲ್ಲೂ ಕೂಡ ಬದಲಾವಣೆಗಳಾಗ್ಬೋದು ಅಂತೇಳಿ ಅವರವರು ಈಗ ಭಾಳ ಜನ ಶಾಸಕರುಗಳು ಮುಖ್ಯಮಂತ್ರಿ ಬದಲಾಗ್ತಾರೆ ಅಂತ ಹೇಳೋರು ಇದ್ದಾರೆ, ಬದಲಾಗಲ್ಲ ಅಂತ ಹೇಳೋರು ಇದ್ದಾರೆ. KPCC ಅಧ್ಯಕ್ಷ ಬದಲಾವಣೆ ಆಗೋಗ್ತದೆ ಅನ್ನೋರು ಇದ್ದಾರೆ, ಆಗೋದಿಲ್ಲ ಅನ್ನೋರು ಇದ್ದಾರೆ. ಇನ್ನು ಕೆಲವು ಜನ ಎಲ್ಲ ಪುನರ್ರಚನೆಯಿಂದ ಹಿಡಿದು ನಾಯಕರ ಬದಲಾವಣೆ, ಸರ್ಕಾರದಲ್ಲಿ KPCC ನಾಯಕತ್ವ ಬದಲಾವಣೆ ಎಲ್ಲ ಒಮ್ಮೆಲೆ ಆಗ್ತದೆ ಅನ್ನೋರು ಇದ್ದಾರೆ. ಹಾಗಾಗಿ ಇವೆಲ್ಲವೂ ಕೂಡ ಬದಲಾವಣೆಗಳ ಪರ್ವ. ಅದು ಏನು ಬರ್ತದೆ ಅಂತಕ್ಕಂಥದ್ದನ್ನು ನಿರೀಕ್ಷೆಗೆ ಎಲ್ಲರೂ ಕೂಡ ಇದ್ದಾರೆ. ಯಾರ್ಯಾರು ಯಾವ್ಯಾವುದನ್ನು ಬದಲಾವಣೆ ಬಯಸೋರಿದ್ದಾರೆ ಅವರೆಲ್ಲರೂ ಕೂಡ ಬದಲಾವಣೆಗಳನ್ನು ನಿರೀಕ್ಷೆ ಮಾಡ್ತಾರೆ. ಅದು ಪ್ರಾರಂಭ ಆಗ್ಬೋದು ಅಂತ ಒಂದು ಊಹೆ ಅಷ್ಟೇ. ಸರ್, ಈಗ ನೀವು ಮುಖ್ಯಮಂತ್ರಿಗಳ ಆಪ್ತ ವಲಯದಲ್ಲಿರೋರು ಮುಖ್ಯಮಂತ್ರಿಗಳನ್ನು ಸಾಕಷ್ಟು ವರ್ಷಗಳಿಂದ ನೋಡ್ತಾ ಇರಿ. ಈ ಕ್ರಾಂತಿಯ ಬದಲಾವಣೆಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಬದಲಾವಣೆ ಆಗ್ತಾರ? ನೋಡಿ, ನಿರೀಕ್ಷೆ ಈಗಾಗಲೇ ಕೆಲವು ಶಾಸಕರು ಒಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆಯಲ್ಲಿ ಅವ್ರು ನಿರೀಕ್ಷೆ ಮಾಡ್ತಾರೆ, ಸಿದ್ದರಾಮಯ್ಯನವರು ಬದಲಾವಣೆಗಳನ್ನು ನಿರೀಕ್ಷೆ ಮಾಡ್ತಾರೆ. ನೀವೇ ನಿರೀಕ್ಷೆ ಮಾಡ್ತೀರಿ ಸರ್? ನಾನು ಹೈಕಮಾಂಡ್ ಅವ್ರು ಏನು ಹೇಳ್ತಾರೋ ಅದನ್ನು ನಮ್ಮದು ಹೈಕಮಾಂಡ್ ತೀರ್ಮಾನಕ್ಕೆ ಬಿಟ್ಟಿರ್ತೇವೆ. ನಮ್ಮದೇನು ವೈಯಕ್ತಿಕವಾಗಿ ಏನೆಲ್ಲ ನಿರೀಕ್ಷೆಗಳಿದ್ದಾವೆ ಆ ನಿರೀಕ್ಷೆಗಳನ್ನು ನಾವು ಹೈಕಮಾಂಡ್ ಗಮನಕ್ಕೆ ತರ್ತೇವೆ. ನಂತರ ಹೈಕಮಾಂಡ್ ಏನು ಫೈನಲ್ ತೀರ್ಮಾನ ತಗೊಳ್ತಾರೋ ಆ ತೀರ್ಮಾನಕ್ಕೆ ನಾವೆಲ್ಲ ಬಾಗಿ ಒಪ್ಕೊಳ್ತಕ್ಕಂಥದ್ದು ಆಗ್ತದೆ. ಸೆಪ್ಟೆಂಬರ್ನಲ್ಲೇ ಆಗತ್ತೆ ಅಂತ ಯಾಕೆ ನಿರೀಕ್ಷೆ ಮಾಡ್ತೀರಿ ಸರ್? ನೀವು ಒಬ್ಬ ಸಚಿವರು, ನಿಮ್ಗೆ ಮಾಹಿತಿ ಇದೆಯಾ ಆ ಥರದ್ದು? ಸೆಪ್ಟೆಂಬರ್ ಅಂದರೆ ಬಹಳ ತಂಪಾದ ವಾತಾವರಣ ಇರ್ತದೆ. ತಂಪಾದ ವಾತಾವರಣದಲ್ಲಿ ಬಿಸಿ ಆಗಬೇಕು ಅಂದರೆ ಇವೆಲ್ಲ ಬೆಳವಣಿಗೆಗಳು ನಡಿಬೇಕಲ್ಲ. ಅದಕ್ಕೆ ಆ ವಾತಾವರಣ, ಪ್ರಕೃತಿನಲ್ಲಿ ಬರ್ತಕ್ಕಂಥ ವಾತಾವರಣ, ಅದನ್ನು ಸದುಪಯೋಗ ಪಡಿಸ್ಕೊಳ್ಳೋಣ ಅಂತ ಹೇಳಿ ಸೆಪ್ಟೆಂಬರ್ ತಿಂಗಳ ನಂತರ ಈ ರೀತಿ ಬದಲಾವಣೆಗಳು ಆಗ್ತವೆ ಅಂತ ಹೇಳಿದ್ದೀನಿ. ಇದಿಷ್ಟು ರಾಜಣ್ಣ ಅವರು ಹೇಳ್ತಾ ಇರುವಂತಹ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರಮೋದ್, ಟಿವಿ9 ಬೆಂಗಳೂರು. ಇದೇ ಡಿಸೆಂಬರ್ ವೇಳೆಗೆ ಸರ್ಕಾರ ರಚನೆ ಆಗಿ 30 ತಿಂಗಳು ಕಂಪ್ಲೀಟ್ ಆಗುತ್ತೆ. ನವೆಂಬರ್ ಡಿಸೆಂಬರ್ ವೇಳೆ ಕೆಲ ಬದಲಾವಣೆ ಆಗುವಂತ ಸುಳಿವು ಸಿಕ್ಕಿದೆ. ಆದರೆ ಇದೇ ಹೊತ್ತಿನಲ್ಲಿ ಸೆಪ್ಟೆಂಬರ್ನಲ್ಲೇ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಕ್ರಾಂತಿ ಆಗುತ್ತೆ ಅಂತ ಸಿಎಂ ಆಪ್ತ ಸಚಿವರಾಗಿರುವಂಥ ಕೆಎನ್ ರಾಜಣ್ಣ ಹೇಳಿರೋದು ಈಗ ಚರ್ಚೆಗೆ ಕಾರಣವಾಗಿರೋದು. ಇಂಥದ್ದೇ ಬದಲಾವಣೆ ಅಂತ ಹೇಳಿಲ್ಲ ಅಂತ ಸಿಎಂ ಹೇಳಿದರೆ, ಆದರೆ ಕೆಲ ಸಚಿವರೇ ಯಾವ ಕ್ರಾಂತಿನೂ ಇಲ್ಲ ಅಂತ ಹೇಳ್ತಿದ್ದಾರೆ. ಬನ್ನಿ, ಏನೆಲ್ಲ ಬೆಳವಣಿಗೆ ಆಗ್ತಿದೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡೋಣ. ಕಾಂಗ್ರೆಸ್ನೊಳಗೆ ಸೆಪ್ಟೆಂಬರ್ ಕ್ರಾಂತಿ ಸಂಚಲನ. ಆಗಸ್ಟ್ ಕ್ರಾಂತಿ ಅಂತ ಕೇಳಿಲ್ವಾ? ಮೇ ಕ್ರಾಂತಿ ಕೇಳಿಲ್ವಾ? ಹಂಗೆ ಇದು ಒಂದು ಕ್ರಾಂತಿ ಸೆಪ್ಟೆಂಬರ್. ಇಂಥದ್ದೇ ಬದಲಾವಣೆ ಅಂದಿಲ್ಲ ಎಂದ ಸಿದ್ದರಾಮಯ್ಯ. ಬೆಳವಣಿಗೆ ಆಗ್ಬಹುದು ಅಂತ, ಹಿಂಗೆ ಆಗುತ್ತೆ ಅಂತ ಹೇಳಿಲ್ಲಲ್ಲ. ಯಾವ ಪವರ್ ಸೆಂಟರ್ ಇಲ್ಲ ಎಂದ ಪರಮೇಶ್ವರ್. ಯಾವ ಪವರ್ ಸೆಂಟರ್ ಇಲ್ಲ,
ಒಂದೇ ಪವರ್ ಸೆಂಟರ್ ಇದೆ. ಇದೇ ಡಿಸೆಂಬರ್ ವೇಳೆಗೆ ಸರ್ಕಾರ ರಚನೆಯಾಗಿ 30 ತಿಂಗಳು ಕಂಪ್ಲೀಟ್ ಆಗುತ್ತೆ. ನವೆಂಬರ್ ಡಿಸೆಂಬರ್ ವೇಳೆ ಕೆಲ ಬದಲಾವಣೆಯಾಗುವ ಸುಳಿವು ಸಿಕ್ಕಿದೆ. ಆದ್ರೆ ಇದೇ ಹೊತ್ನಲ್ಲಿ 1 ತಿಂಗಳು ಮುಂಚೆ ಅಂದ್ರೆ ಸೆಪ್ಟೆಂಬರ್ನಲ್ಲೇ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಕ್ರಾಂತಿ ಆಗುತ್ತೆ ಅಂತ ಸಿಎಂ ಆಪ್ತ ಸಚಿವರಾಗಿರೋ KN ರಾಜಣ್ಣ ಟ್ವಿಸ್ಟ್ ಕೊಟ್ಟಿರೋದು ರಾಜ್ಯ ರಾಜಕೀಯದಲ್ಲಿ ಭಾರೀ ಚರ್ಚೆಯನ್ನೇ ಹುಟ್ಟುಹಾಕಿದೆ. ಆಗಸ್ಟ್ ಕ್ರಾಂತಿ ಅಂತ ಕೇಳಿಲ್ವಾ, ಮೇ ಕ್ರಾಂತಿ ಕೇಳಿಲ್ವಾ? ಹಂಗೆ ಇದು ಒಂದು ಕ್ರಾಂತಿ ಸೆಪ್ಟೆಂಬರ್. ಅದೆಲ್ಲ ಮೊದಲೇ ಹೇಳಿದ್ರೆ ನಿಮಗೆ ಆಸಕ್ತಿ ಹೋಗ್ಬಿಡ್ತಿತ್ತು. ಅದಕ್ಕೋಸ್ಕರ ನಿಧಾನವಾಗಿ ಮಾಡೋಣ, ಅಲ್ಲ ಯಾವ ರೀತಿ ಬೇಕಾದ್ರೂ ಊಹೆ ಮಾಡ್ಕೋಬಹುದು. ಇನ್ನು ಸಿಎಂ ಸಿದ್ದರಾಮಯ್ಯ ಮಾತನಾಡಿ ಬದಲಾವಣೆ ಆಗುತ್ತೆ ಅಂದಿದ್ದಾರೆ. ಇಂಥದ್ದೇ ಬದಲಾವಣೆ ಅಂದಿಲ್ಲ, ಇದನ್ನ ಇಲ್ಲಿಗೆ ಬಿಡೋದು ಒಳ್ಳೆಯದು ಅಂದಿದ್ದಾರೆ. ರಾಜಣ್ಣ ಏನ್ ಹೇಳಿದಾನೆ, ಬೆಳವಣಿಗೆ ಆಗ್ಬಹುದು ಅಂತ, ದೇರ್ ಆರ್ ಡೆವಲಪ್ಮೆಂಟ್ಸ್ ಅಂತ ಹೇಳಿದ್ದಾರೆ. ಇಟ್ ಡಸಂಟ್ ಮೀನ್ ಹಿಂಗೆ ಆಗುತ್ತೆ ಅಂತ ಹೇಳಿಲ್ಲಲ್ಲ. ಹಿಂಗೆ ಆಗುತ್ತೆ ಅಂತ ಹೇಳಿದಾರ? ಇಟ್ ಈಸ್ ಬೆಟರ್ ಟು ಇಗ್ನೋರ್ ಇಟ್. ಪವರ್ ಸೆಂಟರ್ ಜಾಸ್ತಿ ಅಂದ ರಾಜಣ್ಣ ಪರಂ ಕೌಂಟರ್. ಕಾಂಗ್ರೆಸ್ನಲ್ಲಿ ಪವರ್ ಸೆಂಟರ್ಗಳು ಜಾಸ್ತಿ ಆಗ್ತಿದೆ, ಹೀಗಾಗಿ ಸಿಎಂ ಒತ್ತಡಕ್ಕೆ ಸಿಲುಕಿದ್ದಾರೆ ಅಂತ ಸಚಿವ KN ರಾಜಣ್ಣ ಆರೋಪ ಮಾಡಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಿರೋ ಪರಮೇಶ್ವರ್ ಯಾವ ಪವರ್ ಸೆಂಟರ್ ಇಲ್ಲ, ಕ್ರಾಂತಿನೂ ಆಗಲ್ಲ ಅಂದಿದ್ದಾರೆ. ಈಗ ಪವರ್ ಸೆಂಟರು, ಅಧ್ಯಕ್ಷದೊಂದು ಪವರ್ ಸೆಂಟರ್ ಇದೆ, ಇವ್ರದೊಂದು ಪವರ್ ಸೆಂಟರ್ ಇದೆ, ದೆಹಲಿನಲ್ಲೂ ಒಂದು ಪವರ್ ಸೆಂಟರು. ನಮ್ಮನ್ನೆಲ್ಲರೂ ಕೂಡ ಸರಿದಾರಿಗೆ ತಗೊಂಡು ಹೋಗುವಂಥ ಕೆಲಸ ದೆಹಲಿಯವರು ಮಾಡ್ತಿರ್ತಾರೆ, ಅದು ಒಂದು ಪವರ್ ಸೆಂಟರ್. ಹೀಗಾಗಿ ಪವರ್ ಸೆಂಟರ್ಗಳು ಹೆಚ್ಚೆಚ್ಚು ಆದಂಗೆ ಯಾವನೇ ಒಬ್ಬ ಮನುಷ್ಯ ಏಕಪಕ್ಷೀಯವಾಗಿ ತೀರ್ಮಾನ ತೆಗೆದುಕೊಳ್ಳೋಕೆ ಆಗೋದಿಲ್ಲ. ಯಾವ ಪವರ್ ಸೆಂಟ್ರು ಇಲ್ಲ. ಒಂದೇ ಪವರ್ ಸೆಂಟರ್ ಇದೆ. ಯಾರು ಕಂಟ್ರೋಲ್ ಯಾರು ಇಲ್ಲ. ನಮ್ಮ ಹೈಕಮಾಂಡ್ ಇದೆ, ಎಲ್ಲದಕ್ಕಿಂತ ಮೀರಿ ನಮ್ಮಲ್ಲಿ ಹೈಕಮಾಂಡ್ ಇದೆಯಲ್ಲ. ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷದಾಗ ಯಾವುದು ಕೂಡ ಕ್ರಾಂತಿಗಳು ಇದು ಎಲ್ಲ ನಡೆಯೋಲ್ಲ. ನಾವು ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ಕ್ರಾಂತಿಯಲ್ಲಿ ಭಾಗವಹಿಸಿದ್ರು. ಸೆಪ್ಟೆಂಬರ್ ಕ್ರಾಂತಿ ನಡುವೆ ಡಿಸಿಎಂ ಮಾರ್ಮಿಕ ಮಾತು. ಸೆಪ್ಟೆಂಬರ್ ಕ್ರಾಂತಿ ಮಾತಿನ ಹೊತ್ತಲೇ ಡಿಸಿಎಂ ಡಿಕೆಶಿಯ ಮಾರ್ಮಿಕ ಮಾತು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ನಾನೇನೋ ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದೀನಿ, ಇಲ್ಲದಿದ್ರೆ ಅದು ಬೇರೆಯೇ ಪ್ರಶ್ನೆ ಅಂದಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ನಮ್ಮ ರೆವಿನ್ಯೂ ಮಿನಿಸ್ಟರ್ ಯಾವಾಗಲೂ ಪರ್ಮನೆಂಟ್ ಆಗಿ ಅಧ್ಯಕ್ಷರಾಗಿ ಇರ್ತಾರೆ, ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಇದು ಜವಾಬ್ದಾರಿ ವಹಿಸ್ತಾರೆ. ಸೊ ನಾನೇನೋ ಬಿಡಿ ಬೆಂಗಳೂರು ಮಿನಿಸ್ಟರ್ ಆಗಿರ್ತೀನಿ, ಇಲ್ಲ ದರ್ ಇಸ್ ಡಿಫರೆಂಟ್ ಕ್ವಶನ್. ಬಟ್ ನಾವೆಲ್ಲ ಜವಾಬ್ದಾರಿ ಇದೆ, ವಿ ಆಲ್ ಹ್ಯಾವ್ ಮೇಜರ್ ರೆಸ್ಪಾನ್ಸಿಬಿಲಿಟಿ. ಸಿಎಂ ಡಿಸಿಎಂ ನಡುವೆ ಖಾಲಿ ಕುರ್ಚಿ, ಸ್ವಾರಸ್ಯಕರ ಘಟನೆ. ಬೆಂಗಳೂರಿನಲ್ಲಿ ಕೆಂಪೇಗೌಡ ಜಯಂತಿ ವೇಳೆ ಸ್ವಾರಸ್ಯಕರ ಘಟನೆಯೊಂದು ನಡೆದಿದೆ. ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ನಡುವೆ ಖಾಲಿ ಕುರ್ಚಿಯೊಂದು ಇರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಯಿತು. ನಾವೆಲ್ಲ ಸಿಎಂ ಸಿದ್ದರಾಮಯ್ಯರನ್ನ ಸ್ಟ್ರಾಂಗ್ ಮಾಡುತ್ತೇವೆ. ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಹೇಳಿಕೆ. ಕಾಂಗ್ರೆಸ್ನಲ್ಲಿ ಯಾವ ಕ್ರಾಂತಿನೂ ಆಗುವುದಿಲ್ಲ, ಇನ್ನು 2 ವರ್ಷ 11 ತಿಂಗಳು ಸಿದ್ದರಾಮಯ್ಯರೇ ಸಿಎಂ ಆಗಿರುತ್ತಾರೆ ಅಂತ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಹೇಳಿದ್ರು. ನಾವೆಲ್ಲರೂ ಸಿದ್ದರಾಮಯ್ಯರನ್ನ ಮತ್ತಷ್ಟು ಸ್ಟ್ರಾಂಗ್ ಮಾಡ್ತೀವಿ ಎಂದಿದ್ದಾರೆ. ನನ್ನ ಪ್ರಕಾರ ಸೆಪ್ಟೆಂಬರ್ನಲ್ಲಾಗಲಿ ಅಕ್ಟೋಬರ್ ರೆವಲ್ಯೂಷನ್, ಸೆಪ್ಟೆಂಬರ್ ರೆವಲ್ಯೂಷನ್, ಇವೆಲ್ಲ ಅಕ್ಟೋಬರ್ ರೆವಲ್ಯೂಷನ್ ಕೇಳಿದೆ ನಾನು, ಯಾವುದೋ ಇದರಲ್ಲಿ ವರ್ಲ್ಡಲ್ಲಿ ಹಾಕಿದ್ರು. ಈ ಸೆಪ್ಟೆಂಬರ್ ರೆವಲ್ಯೂಷನ್ ರಾಜಣ್ಣಗೆ ಕೇಳ್ಬೋದು ನಾವು. ನನ್ನ ಪ್ರಕಾರ ಯಾವುದೇ ಕಾಂಗ್ರೆಸ್ನಲ್ಲಿ ರೆವಲ್ಯೂಷನ್ ಆಗಲ್ಲ, ಏನೂ ಆಗಲ್ಲ. ಇನ್ನು 2 ವರ್ಷ 9 ತಿಂಗಳ ಸರ್ಕಾರ ಇರುತ್ತೆ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಾರೆ 2 ವರ್ಷ 9 ತಿಂಗಳ. ಇದು ಹಂಗೆ ಹೋಗ್ತಾ ಇರ್ತದೆ, ಅವರವರು ಮಾತಾಡ್ಕೊಂಡು ಹೋಗ್ತಾರೆ. ಬಹುಮತ ಯಾರಿಗಿದೆ ಅಂತ ಪರೀಕ್ಷೆ ಮಾಡೋದು. ನನ್ನ ಪ್ರಕಾರ ಬಹುಮತ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗಿದೆ. ಬಿಕಾಸ್ ಈಸ್ ಎ ಮಾಸ್ ಲೀಡರ್. ಇವತ್ತು ಕರ್ನಾಟಕದಲ್ಲಿ ಯಾರಿಗಾದರೂ ಜನ ಸೇರ್ತಾರಪ್ಪ ಅಂದರೆ ದಟ್ ಇಸ್ ಓನ್ಲಿ ಫಾರ್ ಸಿದ್ದರಾಮಯ್ಯ. ದ ಪ್ರೆಸೆಂಟ್ ಸಿಚುವೇಶನ್ ಐ ಆಮ್ ಟಾಕಿಂಗ್. ನಾಳೆ ಯಾರಿಗೂ ಸೇರ್ಬೋದು. 3ರಲ್ಲಿಂದ ಸಿದ್ದರಾಮಯ್ಯ ಈಗಿಲ್ಲ ಅಂತ ನಿಮ್ಮ ಪಕ್ಷದವರು ಹೇಳ್ತಾರಲ್ಲ, ರಾಜಣ್ಣ ಅವರು ಹೇಳ್ತಾರೆ. ವಯಸ್ಸಾಗಿದೆ ನೋಡಿ, ಯಾವಾಗ ಅವ್ರ ವಯಸ್ಸು ಕಡಿಮೆ ಇತ್ತು, ಈಗಾಗಲೇ 13 ಅಂದ್ರೆ ಈಗಾಗಲೇ 12 ವರ್ಷ ಜಾಸ್ತಿ ಆಯ್ತಲ್ಲ. ಇನ್ನು ಕಾಂಗ್ರೆಸ್ ಮನೆಯಲ್ಲಿನ ಬೆಳವಣಿಗೆಯನ್ನೇ ಬಿಜೆಪಿ ನಾಯಕರು ಅಸ್ತ್ರ ಮಾಡಿಕೊಂಡು ಟೀಕಿಸುತ್ತಿದ್ದಾರೆ. ಯಾವ ಕ್ರಾಂತಿ ಅಂತ ರಾಜಣ್ಣರನ್ನೇ ಕೇಳಬೇಕು ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿದ್ರು. ಕಾಂಗ್ರೆಸ್ನಲ್ಲಿ ನಡೆಯತಕ್ಕಂಥ ಕ್ರಾಂತಿನೋ ಯಾವ ಬೆಳವಣಿಗೆನೋ ನನಗೆ ಗೊತ್ತಿಲ್ಲ. ಈಗ ರಾಜಣ್ಣ ಅವರೇ ಅದರ ಬಗ್ಗೆ ಹೇಳಬೇಕು. ಇಲ್ಲೇ ರಾಜಣ್ಣ ಅವರಿಗೆ ಆತ್ಮೀಯರಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಹೇಳಬೇಕು, ಏನು ಕ್ರಾಂತಿ ಮಾಡಲಿಕ್ಕೆ ಸಿದ್ಧತೆ ಮಾಡ್ತಾ ಇದ್ದೀರಿ ಅಂತ ಹೇಳಿ. ಬಟ್ ಅದೆಲ್ಲ ಕ್ರಾಂತಿ ಮಾಡಬೇಕಾದ್ರೆ ಹೇಳ್ಕೊಂಡು ಮಾಡಲಾರ್ದು ನನ್ನ ಅಭಿಪ್ರಾಯದಲ್ಲಿ.
ಅದರಿಂದ ಅದ್ರ ಬಗ್ಗೆ ಅವ್ರ ಪಕ್ಷಕ್ಕೆ ಸೇರಿರ್ತಕ್ಕಂಥದ್ದು, ಅವ್ರ ಪಕ್ಷದ ಬೆಳವಣಿಗೆ ನನಗೇನು ಗೊತ್ತಾಗುತ್ತೆ. ಅದರಿಂದ ಏನು ಯಾವ ದೃಷ್ಟಿಯಲ್ಲಿ ಹೇಳಿದ್ದಾರೋ ಅವರಿಂದಲೇ ನೀವು ಉತ್ತರ ಪಡಿಬೇಕು. ಅದಕ್ಕೆ ನವೆಂಬರ್ನಿಂದ ಡಿಸೆಂಬರ್ವರೆಗೆ ಸಚಿವ ಸಂಪುಟ ಪುನರ್ರಚನೆಯಲ್ಲಿ ಭಾರಿ ಬದಲಾವಣೆಯಾಗುವುದು ಬಹುತೇಕ ಖಚಿತ ಎನ್ನಲಾಗ್ತಿದೆ. ಸರ್ಕಾರ ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಸಚಿವರ ಕಾರ್ಯವೈಖರಿ ಬಗ್ಗೆಯೂ ಹೈಕಮಾಂಡ್ ಕಣ್ಣಿಟ್ಟಿದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಸಿಎಂ ಬದಲಾವಣೆ, ಸಚಿವ ಸಂಪುಟ ಪುನರ್ರಚನೆ ಬಗ್ಗೆಯೂ ಚರ್ಚೆ ನಡೀತಿದೆ. ಆದರೆ ಮುಂದೆ ಅದ್ಯಾವ ಬದಲಾವಣೆ ಆಗುತ್ತೆ ಅನ್ನೋದು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.